ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಯಾನರ್ ಅಂತ ಹೇಳ್ತಾ ಇವತ್ತು ನೋಡ್ರಿ ಇಂಡಿಯಾ ಫುಲ್ ಗೆದ್ದು ಬಿಟ್ಟೈತ್ರಿ. ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಟ್ಟೈತಿ. ಯಾಕಪ್ಪ ಅಂತಂದ್ರೆ ರೈವಲ್ರಿ ಅಂತ ಗ್ರೇಟೆಸ್ಟ್ ರೈವಲ್ರಿ ಗ್ರೇಟೆಸ್ಟ್ ರೈವಲ್ರಿನ ಅಲ್ಲಿದೆ. ಇದು ಕಾಮಿಡಿ ಆಗ್ಬಿಟ್ಟೈತಿ. ಇದು 7-1 ಲೀಡ್ ಇತ್ತು, ಈಗ 8-1 ಲೀಡ್ ಆಗೈತಿ. ನಾ ಹೇಳ್ದಂಗೆ ನೋಡ್ರಿ ನಮ್ಮ ಪಾಕೆಟ್ ಡೈನಾಮೋ 77 ರನ್ ನಾ ಹೊಡೆದಂಗೆ ಅಡ್ಡ ಹೋಗೋದ್ರ ಬಾಲಿಗೆ ಅಡ್ಡ 6 ಹೊಡೆದಾರ ಶಿವಮ್ ದುಬೆ. ಎಲ್ಲ ಮಿಕ್ಸಪ್ ಮಾಡಿ ಹಾರ್ದಿಕ್ ಪಾಂಡ್ಯನ್ ಆ್ಯಟಿಟ್ಯೂಡ್ ಬಾಲಿಂಗ್, ಬೂಮ್ರಾನ್ ಬಾಲಿಂಗ್, ಬೂಮ್ರಾನ್ ಯಾರ್ಕರ್ ಏನು ಹೇಳಂಗಿಲ್ಲ ಆ ನಮೂನಿ ಬಾಲಿಂಗ್ ಹಾಕಿ ಇಂಡಿಯಾನ ಗೆಲ್ಲಿಸ್ಬಿಟ್ಟಾರ. ಇನ್ನೊಂದು ಮಾತು ಏನು ಹೇಳ್ಬೇಕಪ್ಪ ಅಂತಂದ್ರೆ, ತಿಲಕ್ ವರ್ಮ ಬಾಲಿಂಗ್ ಹಾಕಿದಿಲ್ರಿ, ಅವ್ನು ಸ್ಪಿನ್ನಿಂಗ್ ಪಿಚ್ ಇದ್ದಿದ್ದಕ್ಕೆ ತಿಲಕ್ ವರ್ಮ ಬಾಲಿಂಗ್ ಹಾಕಿ ಅವರು ಸ್ವಲ್ಪ ಕೊಂದಿಗೆ ತೆಗ್ದಾನ. ಸೊ ಇಂಥ ಗತಿ ಪಾಕಿಸ್ತಾನಕ್ಕೆ ಬರಬಾರ್ದಾಗಿತ್ತು. ಸೊ ನೋಡ್ರಿ ಫೈನಲ್ ಆಗಿ ಅದು ನೋಡ್ರಿ ಇವಾಗ ಸ್ಟಾರ್ಟ್ ಮಾಡ್ತೀನಿ, ಯಾಕಂದ್ರೆ ಸ್ವಲ್ಪ ನೆಗಡಿ ಆಗೈತಿ. ಸೊ ಅದ್ರ ಸಲುವಾಗಿ ಫುಲ್ ಕ್ರೇಜ್ ಏನಿಲ್ಲ. ಸೊ ಹಂಗೆ ನಾರ್ಮಲಾಗಿ ರಿವ್ಯೂ ಕೊಡ್ಬೇಕತ್ತೀನಿ. ಸೊ ನೋಡ್ರಿ ಫಸ್ಟ್ ಟಾಸ್ ಗೆದ್ದಿದ್ದಿ. ಟಾಸ್ ಆದ್ಮ್ಯಾಗ ಪಾಕಿಸ್ತಾನ ಟಾಸ್ ಗೆದ್ದಿನ ಮ್ಯಾಗ ಮುಚ್ಕೊಂಡು ಬ್ಯಾಟಿಂಗ್ ತೊಗೋಬೇಕಿಲ್ಲ, ಬಾಲಿಂಗ್ ತೊಗೊಂಡ್ರು. ನಾವು ಚೇಂಜ್ ಮಾಡ್ತೀವಿ ನಾವು ಅಂತ. ಯಾರ ವಿರುದ್ಧ? ವರ್ಲ್ಡ್ ನಂಬರ್ 1 ಬಾಲರ್ ವಿರುದ್ಧ ಚೇಂಜ್ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಆದ್ಮೇಲೆ ನಿಮ್ದು ತಿಂಡಿ ಮುಗಿಲಿ ಆಡ್ರಿ ಅಂತಂದ್ರೆ ನಾವು ಆಡಕತ್ತೀವಿ. ಸೊ ನೋಡ್ರಿ ಸ್ಟಾರ್ಟಿಂಗ 1 ವಿಕೆಟ್ ಬಿದ್ದುಬಿಡ್ತು ನಮ್ಗೆ. ಅಭಿಷೇಕ್ ಶರ್ಮಾ ಅವನು ಟಾಪ್ ಕ್ಲಾಸ್ ಬ್ಯಾಟ್ಮನ್ಸ್ ಹೊಡಿಬೇಕನ್ನೋದ್ರಾಗ ವಿಕೆಟ್ ಹೋಗ್ಬಿಡ್ತಾವೆ. ಸೊ ನೆಕ್ಸ್ಟ್ ನೋಡ್ರಿ ಬಂದಿದ್ದ ನಮ್ಮ ಪಾಕೆಟ್ ಡೈನಮೋ ಸೀದಾ ಒಂದೊಂದು ಬಾಲು ಸೀದಾ ರಾಕೆಟಿಗೆ ಲಾಂಚ್ ಮಾಡಾಕತ್ತಿದ್ದ. ಆ ನಮ್ಮನೆ ಬ್ಯಾಟಿಂಗ್ ಆಡಿದ. 2ನೇ ಓವರ್ಲಿದ್ದು ಚಾಲು ಆಯ್ತು ನೋಡ್ರಿ ಹೊಡ್ಯದ. 2ನೇ ಓವರು ನಮ್ಮನು ಶೈನ್ ಶಾ ಆಪ್ರಿದಿ 1ನೇ ಬಾಲ 6 ಬಿಡಲ್ಲ. ಯಾರು ಬಾಲಿಂಗ್ ಬಂದರೂ ಬಿಡಲ್ಲ. ಇಶಾನ್ ಕಿಶನ್ ಬೆಸ್ಟ್ ಬ್ಯಾಟರ್ ಈ ಸದ ನಮ್ಮ ಇಂಡಿಯಾದಾಗ. ಅಷ್ಟು ಫುಲ್ ಫಾರ್ಮ್ದಾಗಿರೋವಂತಂದ್ರೆ ಇಶಾನ್ ಕಿಶನ್ ಮಸ್ತ್ ಬ್ಯಾಟಿಂಗ್ ಆಡಾಕತ್ತಾನೆ. ಸೊ ನೋಡ್ರಿ ಇಶಾನ್ ಕಿಶನ್ 10 4 3 6 ಸಣ್ಣ 6 ಅಲ್ಲ, ಎಲ್ಲವೂ ಮಂದ್ಯಾಗ ಹೋಗ್ಯಾವ. 10 4 ಮಾತ್ರ ಸ್ಪಿನ್ ವಿರುದ್ಧ ಭಾರಿ ಹೊಡೆದ. ಯಾಕಂದ್ರೆ ಆ ನಮೂನಿ ಇತ್ತು ಪಿಚ್ ಅದ. ಸೊ ಸ್ಪಿನ್ ವಿರುದ್ಧ 10 4 ಹೊಡೆದಾನ. ಸೊ 3 6 ಹೊಡೆದಾನ. ಟೋಟಲ್ 40 ಬಾಲಿಗೆ 77 ರನ್. ನಾ ಹೇಳಿದ್ದೆ ಸೆಂಚುರಿ ಹೊಡಿತಾನೆ ಅಂತ ಹೇಳಿದ್ದೆ ನಿನ್ನೆ. ಸೊ ಸ್ವಲ್ಪ ಮಿಸ್ ಆತ. ಸೊ 77 ರನ್ ಹೊಡೆದಾನ. 77 ರನ್ ಹೊಡೆದ ಅದು ಇಂದು ಸರ್ದು ಹೊಡ್ಯಕ್ಕೆ ಹೋಗಿದ್ದ ತಟ್ಟಗೆ ಅದು ಸೈಮ್ ಬಾಲಿಗೆ ಬೋರ್ಡ್ ಆಗ್ಬಿಡ್ತದ. ಸೊ ಇರಲಿ, ಯಾವಾಗ ಹೋದಪ್ಪ ಅಂತಂದ್ರೆ ಏನಾತ್ರಿ, ನಮ್ಮ ಸೂರ್ಯ ಬಂದ ಸ್ಕೈ ಅವನು ರಾಕೆಟ್ ಲಾಂಚ್ ಮಾಡಾಕತ್ತಿದ್ದ. ಸ್ವಲ್ಪ ಮಿಸ್ಟೇಕ್ ಆಯ್ತು. ಸೊ ಅವನು ಎಲ್ಲರೂ ಸಾಥ್ ಕೊಟ್ರು, ಇಂಡಿಯಾ ಟೀಮಿಗೆ ಸಾಥ್ ಕೊಟ್ಟು ಟೋಟಲ್ ರನ್ ಚಲೋ ಹೊಡೆದಾರ. ಸೊ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ, ಸೂರ್ಯಕುಮಾರ್ ಯಾದವ್ನು ಔಟ್ ಆದ. ಯಾರು ಆಡ್ ಹೋಗಿದ್ದಾನಲ್ಲ ಸುಳ ಮಗ, ಅವನ ಬಲಿಗೆ ಔಟ್ ಆಗಿದ್ದ. ಸೊ ನೆಕ್ಸ್ಟ್ ಹಂಗೆ ಸಣ್ಣ ಬ್ಯಾಟ್ಸ್ಮನ್ ಎಲ್ಲರೂ ಹೊಡ್ಯಾಕೆ ಕುಂತಿದ್ರು. ಸೊ ಶಿವಮ್ ದುಬೆನು ಬಂದ, ಅವನು 1-2 ರಾಕೆಟ್ ಲಾಂಚ್ ಮಾಡಿದ. ಅವನು 1 6 ಭರ್ಜರಿ ಕೊಟ್ಟ. ಮಸ್ತ್ ಬ್ಯಾಟಿಂಗ್ ಆಯ್ತು. ರಿಂಕು ಸಿಂಗ್ ಅವನು ಬಂದು 2 4 1 6 ಹೊಡೆದ ಕೆಂಡಿ ಕಡಲ್ ಮಾಡಿ ಟೋಟಲ್ ಲಾಸ್ಟ್ ಮುಗಿಯತನ ಇದ್ದ. ಅಕ್ಷರ್ ಪಟೇಲ್ ಆಮೇಲೆ ಶಿವಮ್ ದುಬೆ ಬ್ಯಾಕ್ ಟು ಬ್ಯಾಕ್ ಔಟ್ ಆದ್ರೆ ಅದು 20ನೇ ಓವರ್ನಾಗ ಲಾಸ್ಟಿಗೆ ಔಟ್ ಆಗ್ಯಾರ. ಸೊ ನೋಡ್ರಿ ಇವಾಗ ಏನಿಲ್ಲಪ್ಪ ಅಂತಂದ್ರು ಟೋಟಲ್ 175 ರನ್ ಹೊಡೆದಾರ ಇಂಡಿಯಾದವ್ರು. 175 ರನ್ ಹೊಡೆದಕೇಸಿ 176 ರನ್ನಿನ ಟಾರ್ಗೆಟ್ ಕೊಟ್ರ. ಸೊ 2ನೇ ಇನ್ನಿಂಗ್ಸ್ ಚಾಲು ಆಯ್ತು. 2ನೇ ಇನ್ನಿಂಗ್ಸ್ ಚಾಲು ಆದ್ಮೇಲೆ 1ನೇ ಓವರ್ದಾಗ ರೀ 1ನೇ ಓವರ್ದಾಗ ನಾವು ಏನು ಬಾಲಿಂಗ್ ಗಿಲಿ ಬಾಲಿಂಗ್ ಮಾಡಿದ ನಮ್ಮ ಹಾರ್ದಿಕ್ ಪಾಂಡ್ಯ. ಯಾಕಪ್ಪ ಅಂತಂದ್ರೆ 1ನೇ ಓವರ್ದಾಗ 4ನೇ ಬಾಲ ವಿಕೆಟ್ ತೆಗೆದಾನ. ಆ್ಯಟಿಟ್ಯೂಡ್ ಬಾಲಿಂಗ್ ಅಂದ್ರೆ ಬೂಮ್ರಾನ್ಗಿಂತ ಆ್ಯಟಿಟ್ಯೂಡ್ ಅಂದ್ರೆ ನಮ್ದು ಹಾರ್ದಿಕ್ ಪಾಂಡ್ಯ ಅಂದ. ಯಾಕಂದ್ರೆ ಬೂಮ್ರಾ ಸೀದಾ ಯಾರ್ಕ ಹೋಗಿತ್ತಲ್ಲ, ಇವಾಗ ಸೀದಾ ಅವ್ರು ನೆತ್ತಿಗೆ ಹೋಗಿದ್ದಾರೆ ಇವ ಹಂಗಂದ್ರೆ ಬಾಲಿಂಗ್ ಮಾಡ್ಯಾರ. ಸೊ ನೋಡ್ರಿ 1ನೇ ಓವರ್ದಾಗ ಮೆಡನ್ ಮಾಡಿ ಕೇಸಿ ವಿಕೆಟ್ ತೆಗದ. ಅಲ್ಲಿದ್ದ ನಮ್ಮ ಲಕ್ ತಿರುಗೈತೆ. ಬೂಮ್ರಾನ್ ಆ್ಯಟಿಟ್ಯೂಡ್ ಒಂದು ಲೆವೆಲ್ ಇದ್ರಪ್ಪ ಅಂತಂದ್ರೆ ಹಾರ್ದಿಕ್ ಪಾಂಡ್ಯನ ಆ್ಯಟಿಟ್ಯೂಡ್ ಇನ್ನೊಂದು ಲೆವೆಲ್. ಯಾಕಂದ್ರೆ ಇವ್ರಿಬ್ರು ಬೇಕು ನಮ್ಮ ಇಂಡಿಯನ್ ಟೀಮಿಗೆ. ಸೊ 1ನೇ ಓವರ್ದಾಗ ಹಾರ್ದಿಕ್ ಪಾಂಡ್ಯ 1 ವಿಕೆಟ್ ತೆಗ್ದ. ಸೊ ಅದು ಆ್ಯಟಿಟ್ಯೂಡ್ ಮೇಲೆ ತೆಗ್ದಾನ. ಸೊ 2ನೇ ಓವರ್ದಾಗ ಬಂತು ನೋಡ್ರಿ, 1ನೇ ಬಾಲ್ 2 ಜಾಗಿ 6 ಹೋದದು ಸೈ ಮುಂದೆ. ಸೊ 2ನೇ ಬಾಲೂ LB ತೆಗೆದು 3ನೇ ಬಾಲೂ ಕ್ಯಾಚ್ ಔಟ್ ಆಗಿ ಟೋಟಲ್ 2 ಓವರಿಗೆ 3 ವಿಕೆಟ್ ಕಲಾಸ್. ಇನ್ನು ಬಂದಂಥ ಬಾಬ್ಸಿ ದ ಕಿಂಗ್ ಅಂತ ಅವ್ನು ಸ್ಟ್ರೈಕ್ ರೇಟ್ ನೋಡ್ರಿ ಮರೆ 7 ಬಾಲಿಗೆ 5 ರನ್, 1 4 ಇಲ್ಲ, 1 6 ಇಲ್ಲ. ಇಂಥವ ಬಾಬ್ಸಿ ದ ಕಿಂಗ್ ಅಂತ. ನಮ್ಮದಾಗ ರಿಂಕು ಸಿಂಗ್ ಲಾಸ್ಟಿಗೆ ಬಂದು ಹೊಡೆದ 6 4. ಫಸ್ಟಿಗೆ ಬಂದ್ರು ಹೊಡೆಯೋದಾಗಿಲ್ಲ ಇವ್ ಕೈಲಿ. ಇವ ಏನು ಆಡ್ತಾನ. ಸೊ ನಾ ಹೇಳ್ಬಿಟ್ಟಿದ್ದೆ
ಇವ ಎಲ್ಲಿ ಇರ್ತಾನೆ ಅಲ್ಲಿ ಸೋಲ್ ಇರ್ತದೆ ಅದು ಬಾಬ್ಜಿದ ಕಿಂಗ್ ಎಲ್ಲಿ ಅಂತಂದ್ರೆ ಅಲ್ಲೆಲ್ಲ ಸೋಲ್ ಇರ್ತಾ ಪಾಕಿಸ್ತಾನಕ್ಕೆ ನಾಚಿಗೇಡು ಸೋಲಿದೆ. ಯಾಕಪ್ಪ ಅಂತಂದ್ರೆ 175 T20 ವಿಶ್ವಕಪ್ದಾಗ ದೊಡ್ಡ ದೊಡ್ಡ ಟೀಮ್ ಜೋಡಿ ಹೊಡೆಯೋದು ಸಹಜ ಅದ. ಸೊ 176 ಹೊಡಿಬೇಕಾಗಿತ್ತು, ಹೊಡೆದು ಗೆಲ್ಬೇಕಾಗಿತ್ತು. ಈ ನನ್ನ ಮಕ್ಳ ಕೈಲಿ ಆಗಲ್ಲ ಅಂತ ಗೊತ್ತಿತ್ತು ನನಗೆ. ಅದಕ್ಕಾರ ಫಸ್ಟಿಗೆ ಹೇಳ್ಬಿಟ್ಟಿನಿ ರಿವ್ಯೂದಾಗ, ಇವ್ರು ಪಕ್ಕಾ ಸೋಲ್ತಾರ. ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ ಬಂದಂಥ ಬಾಲರ್ ನಾವು ಏನೇ ಆಡಲೇ ಇಲ್ಲ ಪಾಕಿಸ್ತಾನದ. ಯಾಕಪ್ಪ ಅಂತಂದ್ರೆ ನಂದ್ರದಾಗ ಒಂದೊಂದಷ್ಟು ಬಾಲರ್ಗಳು ಏನದ್ರಲ್ಲ ಅಲ್ಟಿಮೇಟ್ ಅದರ. ಯಾಕಪ್ಪ ಅಂತಂದ್ರೆ ಕುಲ್ದೀಪ್ ಯಾದವ್ 1 ವಿಕೆಟ್ ತೊಗೊಂಡಾನ. ಸೊ ಅಲ್ಲಿದ್ದ ತಿಲಕ್ ವರ್ಮ 1 ವಿಕೆಟ್ ತೊಗೊಂಡಾನ. ಇವತ್ತು ಸ್ವಲ್ಪ ಸ್ಪಿನ್ನಿಂಗ್ ಪಿಚ್ ಇತ್ತಂತಂದು ಭಾಳ ಸ್ಪಿನ್ನರ್ನ ಹಾಕ್ಯಾರ. ಬೂಮ್ರಾ ಮತ್ತು ಆ ಪಿಚ್ದ ನಡೆಯಂಗಿಲ್ಲ ಅಂತ ಹೇಳಿದ್ರು, ಅವನ 2 ವಿಕೆಟ್ ತೆಗ್ದಾನ. ಹಾರ್ದಿಕ್ ಪಾಂಡ್ಯ ನಡೆಯಂಗಿಲ್ಲ ಅಂತ ಹೇಳಿದ್ರು, ಅವನು 2 ವಿಕೆಟ್ ತೆಗ್ದಾನ. ಅಕ್ಷರ್ ಪಟೇಲ್ 2, ಆಮೇಲೆ ವರುಣ್ ಚಕ್ರವರ್ತಿ 2, ಟೋಟಲ್ 4 ಮಂದಿ 2 ವಿಕೆಟ್ ತೆಗೆದು, ಒಬ್ಬ 1 ವಿಕೆಟು ಒಬ್ಬ 1 ವಿಕೆಟ್ ತೆಗೆದು ಅವ್ರಿಗೆ ಪೂರಾ ಅಲೌಟ ಮಾಡ್ಯಾರ. 114 ರನ್ನಿಗೆ ರೀ, ಸೇಮ್ ಅನ್ಸುತ್ತೆ ಅವರಿಗೆ, ನಾಚಿಗೆ ಆಗ್ಬೇಕು. 114 ರನ್ನಿಗೆ ಅಲೌಟ್ ಆಗಿಬಿಟ್ಟಾರ ಪಾಕಿಸ್ತಾನದವ್ರು. ಸೊ ನೋಡ್ರಿ, ಇಂಡಿಯಾ ಮಾತ್ರ ಗೆದ್ದು ಕೇಸಿ ಸೂಪರ್ 8ಗೆ ಕ್ವಾಲಿಫೈ ಆಗಿಬಿಟ್ಟೈತಿ ಇವತ್ತು. ಸೊ ನಮಗೆ ಅದು ಭಾಳ ಖುಷಿ. T20 ವಿಶ್ವಕಪ್ದೊಳಗೆ ಬ್ಯಾಕ್ ಟು ಬ್ಯಾಕ್ ಸೂಪರ್ 8ಗೆ ಕ್ವಾಲಿಫೈ ಆಗೋ ಟೀಮ್ ಅಂತಂದ್ರೆ ಅದು ನಮ್ದು. ಲಾಸ್ಟ್ ಟೈಮ್ನು ಕ್ವಾಲಿಫೈ ಆಗಿ ಕಪ್ ಹೊಡೆದೀವಿ ನಾವು. ಸೊ ಈ ಸಲನೂ ಕಪ್ ನಮ್ದ ಅನ್ಕೊಂತ ಇವತ್ತಿನ ರಿವ್ಯೂ ಮುಗಿಸೈತೀನಿ. ಸೊ ಇಂಡಿಯಾ ಪಾಕಿಸ್ತಾನ ವಿರುದ್ಧ ಗೆದ್ದಿದ್ದು ನಿಮಗೆ ಎಷ್ಟು ಖುಷಿ ಅನ್ಸೈತಿ ಕಾಮೆಂಟ್ದಾಗ ತಿಳಿಸ್ಬಿಡ್ರಿ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಅಷ್ಟೇ.